ಸರ್ ಈ ವರ್ಷ ಕರ್ನಾಟಕದಲ್ಲೆಲ್ಲ ಈ ನಮ್ಮ ಭಾಗದಲ್ಲಿ ಇವೇ ಹೈಯೆಸ್ಟ್ ಬಿಟ್ಟು ಸರ್ 8,25,000 ಇವೇ ಹೈಯೆಸ್ಟ್ ಬಿಟ್ಟು ಸರ್. ಈ ಪ್ರೈಸ್ಗೆ ಯಾವ ಮರಿಲ್ಲ, ಯಾರೋ ತಗೊಂಡು ಇಲ್ಲ. ಹೌದು, ಜೋಡಿಯಿಂದ 8,25,000 ರೂಪಾಯಿ ಸರ್. ನಾವು ಇವತ್ತು ಈ ಮಟ್ಟಿಗೆ ಬೆಳೆದು ಬಂದಿರೋಕ್ಕೆ ಇದೇ ದಾರಿ ಸರ್. ನಾವು ಇದೇ ರೀತಿ ತೊಪ್ಪೆ ಎತ್ಕೊಂಡು ತನಿನ ಸೇವೆ ಮಾಡ್ಕೊಂಡು ಬಂದೇ ಇಲ್ಲಿವರೆಗೂ ಬೆಳೆದಿರೋ ಸರ್. ನಾವು ತುಂಬ ಕಾಸ್ಟ್ ಇದೆ ಸರ್. ಇವತ್ತು ಸಾಕೋದು ಸುಮ್ಮನೆ ಮಾತಲ್ಲ, ಸಣ್ಣ ಪುಟ್ಟ ಸಾಕಲ್ಲ, ತುಂಬ ಖರ್ಚು ಮಾಡಿ ಸಾಕ್ತೀವಿ ಸರ್. ಅದಕ್ಕೆ ಫುಡ್ ಅಂಥ ಫುಡ್ಡಾಗಿ ಕೊಡ್ತೀವಿ ಸರ್. ಹಾಲು ಕೊಡ್ತೀವಿ, ಗೋಧಿ, ಮುಸ್ಕಿನ ಜೋಳ, ರವೆ ಬೂಸ, ಮತ್ತು ಇದು ಕಡಲೆ ಒಟ್ಟು ಹಾಕ್ತೀವಿ, ಕೋಳಿ ಮೊಟ್ಟೆ ಕೊಡ್ತೀವಿ, ಅದು ಬೆಣ್ತಕ್ಕಿ ಗಂಜಿ ಕೊಡ್ತೀವಿ, ಚೆನ್ನಾಗಿ ಸಾಕ್ತೀವಿ ಸರ್. ಅಯ್ಯೋ ಮಕ್ಳ ಥರ ಜೊತೆಗೆ ಮಲಗ್ತೀವಿ, ಅದ್ರ ಜೊತೆಗೆ ಅದು ಬೇರೆ. ಅದನ್ನು ನಾವು ಆ ಭಾವನೆ ಹೇಳ್ಕೊಳಕ್ಕೆ ಆಗಲ್ಲ ಎತ್ತುಗಳ ವಿಚಾರದಲ್ಲಿ. ನಾವು ಇವತ್ತಲ್ಲ ಸರ್, ನಮ್ಮದು 40 ಇಯರ್ಸಿಂದನೂ ಮಾಡ್ತಾಯಿದ್ದೀವಿ. ನಮ್ಮ ತಂದೆ ನಡ್ಕೊಂಬಂದು ನಮ್ಮ ತಂದೆ ಆದಮೇಲೆ ನಾವು ಮಾಡ್ಕೊಬರ್ತಾಯಿದ್ದೀವಿ ಸರ್. ಹಳ್ಳಿಕಾರ್ ಓರಿ ಅಂತಲ್ಲ ಸರ್, ನಾವು ಈಗ ಹಳ್ಳಿಕಾರ್ ಅಂತ ಟ್ರೆಂಡ್ ಆಯಿತು. ನಮ್ಮ ಅಪ್ಪನ ಕಾಲದಿಂದ ಈ 70-80 ವರ್ಷದಿಂದ ಓರಿನೇ ಸಾಕ್ತಾ ಇರೋದು. ಈಗ ಈ ಹಳ್ಳಿಕಾರ್ ಅಂತ ಒಂದು ಟ್ರೆಂಡ್ ಆಯಿತು. ಸಾಧಾರಣವಾಗಿ ನಮ್ಮ ಕರ್ನಾಟಕದಲ್ಲಿ ಉಪಯೋಗಿಸೋರೆಲ್ಲ ನಾವು ಹಳ್ಳಿಕಾರೆ. ಆಂಧ್ರ ಬೇರೆ ಕಡೆ ಮಾತ್ರ ಬೇರೆ ಕಡೆ ಉಪಯೋಗಿಸ್ತಾರೆ. ಈಗ ಅದನ್ನು ಹಳ್ಳಿಕಾರ್ ಅಂತ ಮಾಡಿ ಬೆಲೆ ರೈಸ್ ಮಾಡೋಕೆ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿದ್ರು ಸರ್.